ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಎನ್ಎಚ್ ಶಿವಶಂಕರ ರೆಡ್ಡಿ ಮತ್ತು ಕೆಎಚ್ ಪುಟ್ಟಸ್ವಾಮಿ ಗೌಡ ನಡುವಿನ ರಾಜಕೀಯ ವಾಗ್ವಾದವು ಗೌರಿಬಿದನೂರು ತಾಲೂಕಿನ ರಾಜಕೀಯದಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಿದೆ. ಕಳೆದ ಕೆಲ ತಿಂಗಳುಗಳಿಂದ ಇಬ್ಬರು ನಾಯಕರ ನಡುವಿನ ಮಾತಿನ ಸಮರ ತೀವ್ರಗೊಂಡಿದ್ದು ತಾಲೂಕು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗಳಿಗೆ ಕಾರಣವಾಗಿದೆ. 2023ರ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ 2023ರ ಸಂದರ್ಭದಲ್ಲಿ ಗೌರಿಬಿದನೂರು ಕ್ಷೇತ್ರದಲ್ಲಿ ನಡೆದ ರಾಜಕೀಯ ಪೈಪೋಟಿ ರಾಜ್ಯದ ಗಮನ ಸೆಳೆದಿತ್ತು. 5 ಬಾರಿ ಶಾಸಕರಾಗಿದ್ದ ಎನ್ಎಚ್ ಶಿವಶಂಕರ ರೆಡ್ಡಿ ಅವರನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕೆಎಚ್ ಪುಟ್ಟಸ್ವಾಮಿ ಗೌಡರು ಸುಮಾರು 37,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ರು. ಈ ಗೆಲುವು ಗೌರಿಬಿದನೂರು ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ತಿರುವು ತಂದಿದ್ದಾಗಿ ಆಗಲೇ ವಿಶ್ಲೇಷಣೆಗಳು ನಡೆದಿದ್ವು. ಆದರೆ ಚುನಾವಣೆ ಬಳಿಕ ದಿನಗಳು ಕಳೆದಂತೆ ಇಬ್ಬರು ನಾಯಕರ ನಡುವಿನ ರಾಜಕೀಯ ಅಸಮಾಧಾನ ಮತ್ತು ಪ್ರತಿಷ್ಠೆಯ ರಾಜಕೀಯ ಹೆಚ್ಚಾಗ್ತಿರೋದು ಕಂಡುಬರ್ತಿದೆ. ಇತ್ತೀಚೆಗೆ ವಿವಿಧ ಸಭೆಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾತನಾಡಿರುವ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಆಡಳಿತ ಶೈಲಿಯ ಬಗ್ಗೆ ತೀವ್ರ ಟೀಕೆಗಳನ್ನು ಮಾಡಿದ್ದಾರೆ. ಶಾಸಕರು ಹೆಸರಿಗೆ ಮಾತ್ರ ಶಾಸಕರಾಗಿದ್ದಾರೆ. ಅವರ ಆಡಳಿತವನ್ನು ಆಪ್ತ ಸಹಾಯಕರು ಹಾಗೂ ಬೆಂಬಲಿಗರು ನಡೆಸುತ್ತಿದ್ದಾರೆ. ತಾಲೂಕಿನಲ್ಲಿ ಯಾವುದೇ ಗಮನಾರ್ಹ ಅಭಿವೃದ್ಧಿ ನಡೆದಿಲ್ಲ. ಭ್ರಷ್ಟಾಚಾರವೂ ಹೆಚ್ಚಾಗಿದೆ. ಈಗ ಜನರಿಗೆ ಇದರ ಅರಿವು ಬರ್ತಿದ್ದು ಹಲವರು ನನ್ನ ಬಳಿ ಬಂದು ತಮ್ಮ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಆಸ್ಪತ್ರೆ ಇವತ್ತು ಎಷ್ಟು ಅವ್ಯವಸ್ಥೆ ಆಗಿದೆ. ಆಸ್ಪತ್ರೆಯಲ್ಲಿ ಯಾವ ರೀತಿ ಬಡವರು ಇವತ್ತು ಹೋದ್ರೆ ಅಲ್ಲಿ ಸರಿಯಾದಂತ ಚಿಕಿತ್ಸೆ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಗಮನ ಕೊಡೋಕ್ಕಾಗಲ್ವಾ? ಮತ್ತೇನ್ ಜವಾಬ್ದಾರಿ? ಆಡಳಿತ ಅಂದ್ರೆ ಬರೀ ಯಾವುದೋ ಒಂದು ಬೋರ್ಡ್ ಹಾಕೋದು, ರಸ್ತೆ ಮಾಡೋದು, ಸಿಮೆಂಟ್ ಕೊಡೋದು ಅದು ಒಂದು ಭಾಗ. ಇಡೀ ವ್ಯವಸ್ಥೆ ಇವತ್ತು ನಿಮ್ಮನ್ನು ಕರೆದರೆ ನೀವು ದೇವಸ್ಥಾನಕ್ಕೂ ಯಾವುದೋ ಕಾರ್ಯಕ್ರಮಕ್ಕೆ ನೀವು PA ಕಳಿಸ್ತೀರ. ನೀವು ಏನು ಎಲ್ಲದಕ್ಕೂ PAನೇನಾ? ನಿನ್ನೆ ಯಾವ್ದು ಹಳ್ಳಿಗೆ ಹೋಗಿದ್ದೆ ನಾನು. ಯಾವುದು ಗುಡಿಗೆರೆಹಳ್ಳಿ. ಏನಪ್ಪ ಅಲ್ಲಿ ಅವರು ಏನ್ರಿ ಯಾರ್ಯಾರು ಬಂದಿದ್ರು, ಸ್ವಾಮಿ PA ಬಂದು ಹೋದ್ರು. ಏನ್ರಿ ತಾಲೂಕಲ್ಲಿ PAಗಳು ನಡೆಸ್ತಕ್ಕಂಥ ಪರಿಸ್ಥಿತಿಗೆ ನೀವು ತಂದಿಟ್ಟಿದ್ದೀರಲ್ಲ. ಒಂದು ಆಫೀಸಲ್ಲಿ ಒಂದು ಸಭೆಯಲ್ಲಿ ನೀವು ಕೂತು ಆಡಳಿತ ವ್ಯವಸ್ಥೆನ ನೋಡುವಂಥ ನಿಮ್ಮ ಸ್ಥಾನದಲ್ಲಿ ನಿಮ್ಮ PA ಕೂತ್ಕೊಂಡ್ರೆ ನಿಮ್ದೇನು ಕೆಲಸ? ಬರ್ಕೊಟ್ಬಿಟ್ರಿ PAಗೆ 3 ಅಕ್ಷರನ ಬರೆದು ಕೊಟ್ಬಿಟ್ಟು ಹೋಗ ನೀನೇ ಮಾಡ್ಕೋಗಿ ಅಂತ ಕೊಟ್ಬಿಡ್ರಿ. PAನೇ ನಡೆಸ್ತೀವಿ. ಅದು ಅಫಿಷಿಯಲ್ ಆಗಿ ಆಗೋಗ್ಲಿ, ಅನ್ಅಫಿಷಿಯಲ್ ಆಗಿ ನಡೀತಾ ಇರೋದು. ಅಫಿಷಿಯಲ್ ಆಗಿ ಕೂತ್ಕೊಂಡ್ಬಿಡ್ಲಿ ಎಲ್ಲ ಮೀಟಿಂಗ್ಗಳಲ್ಲಿ. ಏನು ನಾಚಿಕೆ, ಮಾನ ಮರ್ಯಾದೆ ಈ ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ವಾ? ಇದಕ್ಕೆ ಒಂದು ಶಿಷ್ಟಾಚಾರ ಇಲ್ವಾ? ಅಧಿಕಾರಿಗಳು ಕೆಲವೆಲ್ಲ ಬಕೆಟ್ಗಳಾಗೋಗಿದ್ದಾರೆ. ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವರಿಗೆ ಅಧಿಕಾರ ಸ್ಥಾನದಲ್ಲಿ ಕೂತು ಅಧಿಕಾರ ನಡೆಸೋದು ನಾಲಾಯಕ. ಇದಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ತೀವ್ರವಾಗಿ ತಿರುಗೇಟು ನೀಡಿದ್ದಾರೆ. ನನಗಿರುವ ಜನ ಬೆಂಬಲವನ್ನ ಮತ್ತು ನಾನು ಮಾಡ್ತಿರುವ ಅಭಿವೃದ್ಧಿಯನ್ನು ನೋಡಿ ಕೆಲವರಿಗೆ ಹೊಟ್ಟೆ ಕಿಚ್ಚು ಉಂಟಾಗಿದೆ. ನಾನು ಮಾಡುವ ಕೆಲಸಗಳೇ ನನ್ನ ಉತ್ತರ. ಅಪಪ್ರಚಾರ ಮತ್ತು ಕುತಂತ್ರಗಳಿಂದ ಜನರ ವಿಶ್ವಾಸವನ್ನ ಕಳಿಸಲು ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ತಾಲೂಕಿನಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳು, ಸಾರ್ವಜನಿಕ ಸಭೆಗಳು ಮತ್ತು ರಾಜಕೀಯ ವೇದಿಕೆಗಳಲ್ಲಿ ಈ ಮಾತಿನ ಸಮರ ಮುಂದುವರಿದಿದೆ. ಅಷ್ಟೇ ಅಲ್ಲ, ಕೆಲವರೆಲ್ಲ ನೀವು ನೋಡ್ತಾ ಇದ್ದೀರಿ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಸಹಿಸಲ್ಲ. ಅವ್ರಿಗೆ ಏನೋ ಒಂದು ಹೆಸರು ಬರ್ತದೆ ಅಂತ ಸಣ್ಣತನದ ಮೇಲೆ ಹೆಸರು ಬರೋದ್ಕಿಂತ ಜನಗಳಿಗೆ ಉಪಯೋಗ ಆಗಲಿ, ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ಎನ್ಕರೇಜ್ ಮಾಡಬೇಕು, ಖುಷಿ ಪಡಬೇಕು. ಆದ್ರೂ ಕೂಡ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ ಯಾರ್ಯಾರನೋ ಇದರಲ್ಲಿ ವಿಡಿಯೋದಲ್ಲಿ ಹಾಕಿಸಿ ಕುತಂತ್ರ ರಾಜಕಾರಣ ಮಾಡ್ತಾವ್ರೆ. ಕೆಲವೊಂದು 2-3 ಜನ ಕುತಂತ್ರ ರಾಜಕಾರಣಿಗಳು ಇದಾರೆ. ಕುತಂತ್ರನೇ ಅವ್ರ ಮನೆದೇವರು. ಅವ್ರಿಗೆ ಏನಿದ್ರು ಕೂಡ ಸ್ಯಾಡಿಸ್ಟ್ ಭಾವನೆ, ಒಳ್ಳೆ ಕೆಲಸನ ಸಹಿಸಲ್ಲ. ಅವೆಲ್ಲ ಮಾಡ್ಕೊಂಡು ಅಪಪ್ರಚಾರ ಮಾಡಿದ ವೈರಿಗಳಿಗೆ, ವಿರೋಧಿಗಳಿಗೆ ಏನ್ ಹೇಳಿ ಕೊನೆ ಅಸ್ತ್ರ
ಅಪಪ್ರಚಾರ ಏನು ಹಾಕಲ್ಲ ಅಂದಾಗ, ಅಭಿವೃದ್ಧಿ ಕೆಲಸ ಸಹಿಸಕ್ಕಾಗಲ್ಲ ಅಂದಾಗ ಏನ್ ಮಾಡ್ತಾರೆ? ಅಪಪ್ರಚಾರ ಮಾಡ್ತಾರೆ. ಅಪಪ್ರಚಾರ ಏನೇ ಮಾಡಿದ್ರು ಜನತೆ ಗೊತ್ತು ಏನ್ ಕೆಲಸ ಮಾಡ್ತಾ ಇದೀವಿ ಅಂತ. ನಾವು ಪ್ರಾಮಾಣಿಕವಾಗಿದ್ರೆ, ನಾವು ಸತ್ಯದಿಂದ ನಡ್ಕೊತಾ ಇದ್ರೆ, ಜನಪರವಾದ ಕೆಲಸ ನಾವು ಮಾಡಿದ್ರೆ, ಇಂಥ 100 ಜನ ಅಪಪ್ರಚಾರ ಮಾಡಿದ್ರು ಕೂಡ ಜನಕ್ಕೆ ಗೊತ್ತು ಏನ್ ಕೆಲಸ ಮಾಡ್ತಾ ಇದಾರೆ, ಒಳ್ಳೇದು ಮಾಡ್ತಾ ಇದಾರೆ, ಕೆಟ್ಟದ್ದು ಮಾಡ್ತಾ ಇದಾರೆ ಅಂತ ಜನತೆ ಗೊತ್ತು. ನನಗೆ ಗೊತ್ತಿದೆ ಜನತೆಯ ಒಂದು ಅಭಿಮಾನ ನಮ್ಮ ಕೆಲಸದ ಮೂಲಕ, ನಮ್ಮ ಕಾರ್ಯದ ಮೂಲಕ ನಾನು ಜನ ಸದಾಭಿಪ್ರಾಯವನ್ನು ತಗೊಳ್ಳೋದು ನನಗೆ ಗೊತ್ತಿದೆ. ನಾವು ಯಾವತ್ತೂ ಕೂಡ ನೀವು ನೋಡಿದಿರಿ, ಇಷ್ಟು ವರ್ಷಗಳಿಂದ ಬಂದಿದೆ, ಎಲ್ಲಾದ್ರೂ 1 ರೂಪಾಯಿ ಯಾರ ಹತ್ರ ಕೈಯೊಡ್ಡಿ ನೋಡಿದ್ರೆ MLA ಆಗಿ ನನ್ನಿಂದ ಖರ್ಚು ಮಾಡ್ತಾ ಇದ್ದೀನಿ ಹೊರತು ಸಾರ್ವಜನಿಕರಾಗ್ಲಿ, ಅಧಿಕಾರಿಗಳಾಗ್ಲಿ, ಕಾಂಟ್ರಾಕ್ಟರ್ಗಾಗ್ಲಿ ಎಲ್ಲಾರು ನೋಡಿದಿರ ಯಾವತ್ತರ ಯಾವೊಬ್ಬನ ಹತ್ರ ಕೈಯೊಡ್ಡಿದ್ದ. ನಮ್ಮ ಕೈಲಿಂದ ಖರ್ಚು ಮಾಡಿ ರಾಜಕೀಯ ಮಾಡ್ತಾ ಇದ್ದೀನಿ ಹೊರತು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಾ ಇದ್ದು ಇವು ಗೌರಿಬಿದನೂರು ಜನತೆ ಗೊತ್ತು. ಇಬ್ಬರು ನಾಯಕರ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ದು ರಾಜಕೀಯ ವಾತಾವರಣ ಇನ್ನಷ್ಟು ತೀವ್ರವಾಗುತ್ತಿದೆ. ಒಟ್ಟಾರೆ ಗೌರಿಬಿದನೂರು ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ವಾಗ್ವಾದ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳಿವೆ ಎಂಬ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಮುಂದಿನ ಚುನಾವಣೆಗಳತ್ತ ದೃಷ್ಟಿ ಇಟ್ಟುಕೊಂಡು ಇಬ್ಬರು ನಾಯಕರು ತಮ್ಮ ಪ್ರಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗಿದ್ದು, ತಾಲೂಕಿನ ರಾಜಕೀಯದ ಮೇಲೆ ಇದರ ಪರಿಣಾಮ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ವರದಿ ಸ್ವಾಗತ್, ಗೌರಿಬಿದನೂರು.